ಇಲ್ಲ ಈ ನನ್ನ ಮಕ್ಕಳನ್ನ ಒಬ್ಬೊಬ್ಬರನ್ನ ಹೊರಡಿಸ್ಬೇಕಾರೆ ಸಾಕಾಗೋಕೈತಪ್ಪ. ಕಾರ್ ಬಂದು ನಿಂತೈತೆ ಅಲ್ಲೇ ಟೂರ್ಗೆ ಹೋಗೋಕ್ಕೆ. ಈ ನನ್ನ ಮಕ್ಕಳು ಹತ್ತೊಬ್ಬೊಕ್ಕನೆ ಇತ್ತೊಬ್ಬೊಕ್ಕನೆ. ನಾನೊಂದು ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ ನನ್ನ ಮಕ್ಕಳು ಹತ್ತೋದ್ರ. ಆಗಾಗ ನೋಡಿ ಈಗ ಬರ್ತಾಯಿದ್ದಾನೆ ಬೋರಾಜ. ಬೋರಾಜ ನನ್ನ ಮಗನೇ ಬರ ಲೇ ರಪ್ಪು ಬರ. ನಿಮ್ಮನ್ನೆಲ್ಲ ಇಲ್ಲಿ ಹೊರಡಿಸ್ಕೊಂಡು ಪನ್ವಾರ ಮಾಡ್ಕೊಂಡು ಹೋಗಕ್ಕಲ್ಲ ನನ್ನ ಕೈಲಿ. ರಪ್ಪು ಬರ. ಎಲೆ ಇದ್ಯಾಕ್ರಿ ಗೌಡ್ರೆ ಹಿಂಗ್ರೆ ಹಾಕ್ತೀರಾ? ನಾನು ಅಂಗಡಿ ಮಂತಕ್ಕೆ ಹೋಗಿದ್ದೆ. ತಿರ್ಗಾ ನಮ್ಮೂರು ಬಿಟ್ಟು ಹೋದ್ರೆ ನಮ್ಮ ಕಡೆವು ಬೀಡಿ ಸಿಗಲ್ಲ. ಆ ಕಡೆ ಶಿವಮೊಗ್ಗದವು ಬೇರೆ ಬೀಡಿಗಳು ಅಲ್ಲೇವು ಸೇದಿರಿ ಕೆಮ್ಮಾಕೈತೆ ಅಂತ ಹೇಳ್ಬಿಟ್ಟು ನಾನು ಒಂದು ಬಂಡ್ಲು ಬೀಡಿ ಒಂದು ಬೂರ್ಸ್ ಬೆಂಕಿಪಟ್ಟಣ ತಗೊಂಡಿದ್ದೀನಿ. ಹೋಗಿ ಬರೋ ತಕ್ಕ ಸೇದ್ಕೋಬೇಕಲ್ಲ, ಅದಕ್ಕೆ ಬೀಡಿ ತಾಂಬರ ಅಂತ ಅಂಗಡಿ ತಕ್ಕೋದೆ. ಅದಕ್ಕೆ ಒಂದು ಈಟು ತಡವಾತು. ನಡೀರಿ ಹೋಗೋಣ. ಎಲ್ಲಲ್ಲ ಎಲ್ಲ ಅವ್ನು ಸೀನಪ್ಪ ಎತ್ತೋದ್ನು, ಅವ್ನು ಪೂಜಾರಪ್ಪ ಎತ್ತೋದ್ನು. ನಿಮ್ಮ ಒಬ್ಬೊಬ್ಬರನ್ನ ಕೂಡಿಕ್ಬೇಕಾರೆ ನನಗಂತೂ ಸಾಕಾಗೋಕೈತಿ. ಎಲ್ಲಲ್ಲ ಅವ್ನು ರಾಮಚಂದ್ರ ಎತ್ತೋದ್ನಲ್ಲ. ರೇ ಗೌಡ್ರೆ ಆಲೆ ಅವ್ನು ಸೀನಪ್ಪನೂ ಪೂಜಾರಪ್ಪನೂ ಹೋಗಿ ಕಾರ್ನ ಕುಂತವ್ರೆ. ಅವನು ರಾಮಚಂದ್ರಿ ಬರೋಲ್ಲ ಅಂದ. ಅವ್ರ ಹೆಂಗುಸ್ರಿಗೇನೋ ಯಾಕನ ಚೆನ್ನಾಗಿಲ್ವಂತೆ, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತಾನ. ನಾನು ಬರೋಲ್ಲ, ಹೋಗಿ ಬರ್ರಿ ನೀವು ನಾಲಾರೇನೆ ಅಂತ ಅಂದ. ಅವರಿಬ್ರು ಅಲ್ಲೇನ ಕಾರ್ನ ಕುಂತವ್ರೆ. ನಾನು ಲಗೇಜ್ ಇಕ್ಕಿ ಬಿಡಿ ತರಕ್ಕೆ ಹೋಗಿದ್ದು, ಅವ್ರು ಅಲ್ಲೇ ಲಗೇಜ್ ಇಕ್ಕಿ ಕಾರ್ನ ಕುಂತವ್ರೆ. ನಡೀರಿ ಹೋಗೋಣ. ಲೇ ನಡಿಯಲೇ ಹಂಗಾರ ಮೊದಲು ನಡಿಯಲ್ಲ. ಅವ್ನು ಸೀನಪ್ಪ ಮೊದಲೇ ಅಸಾಧ್ಯದನು, ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಹೋದ. ನಡಿಯೋರು ಅಪ್ಪನ ಹೋಗೋಣ. ಲೇ ಸೀನಪ್ಪ ನಿಧಾನಕ್ಕೆ ಹೋಗಲ್ಲ, ನಿಧಾನಕ್ಕೆ ಹೋಗೋ. ಥೋ ಯಾರನ್ನ ಒಬ್ಬನು ಡ್ರೈವರ್ನು ಕರ್ಕೊಂಬರಲ್ಲ ಅಂತಂದ್ರೆ, ಇಲ್ಲ ಗೌಡ್ರೆ ನಾನೇ ಓಡಿಸ್ತೀನಿ ಅಂತ ಕೂಕೊಂಡಿದ್ದಲ್ಲ. ಓಡ್ಸಕ್ಕೆ ಬರ್ತೈತಲ್ಲ ನಿನಗೆ, ನಿಧಾನಕರ ಓಡಿಸೋ. ಯಾಕಂದ್ರೆ ಜೋರಾಗಿ ಹೋಗ್ತೀಯ? ಗೌಡ್ರೆ ನೀವು ಸಮಾಧಾನದಿಂದ ಸುಮ್ಮನೆ ಕೂಕೋಬೇಕು ಅಷ್ಟೇನ. ಕಾರ್ ಓಡ್ಸಕ್ಕೆ ನನಗೆ ಗೊತ್ತೈತೆ. ನೀವೇನ್ರಿ ಗೌಡ್ರೆ ಹಿಂಗಂದು ಬಿಡ್ರಿ. ಲೇ ಸೀನಪ್ಪ ನಿನಗೆ ಕಾರ್ ಓಡ್ಸಕ್ಕೆ ಗೊತ್ತೈತೆ ಅಲ್ಲ ಅಂತಾನ. ನಾನು ಬಿಟ್ಬಿಟ್ರೆ ಮಜ್ಜಿ ರೈಲ್ನೇ ಓಡಿಸ್ಬಿಡ್ತೀನಿ. ಏನಂದರೆ ರೈಲ್ ಓಡ್ಸಕ್ಕೆ ನನಗೆ ಕೊಡಲ್ಲ ಅಷ್ಟೇ. ಈಗ ನೀವು ಸುಮ್ಮನೆ ನೆಮ್ಮದಿಗೆ ಸೀಟ್ ಹೊರಿಕೊಂಡು ಮನೆ ಕೇಳ್ರಿ. ಶಿವಮೊಗ್ಗ ಬಂದಾಗ ನಾನೇ ಎಬ್ಬರಿಸ್ಬಿಡ್ತೀನಿ. ಯಾಕಂದರೆ ನಾವು ಹೋಗೋ ಓಟದಿ ಬೆಳಕರಿತೈತೆ. ಮನೆ ಕೇಳ್ರಿ ನೆಮ್ಮದಿಗೆ. ಶಿವಮೊಗ್ಗ ಬಂದದಲ್ಲ ಆವಾಗ ಎದಳಿವಿ ಅಂತೀರಿ. ನೀವು ತಲೆಗಿಡಿಸ್ಕೊಬೇಡ್ರಿ, ನಾನು ಓಡಿಸ್ತೀನಿ ಚಂದ ಕಾರಣ. ಅಲ್ಲ ಕಳ್ಳಸಿನ ಎಂಥ ಮಾತು ಹೇಳ್ಚಾರಲ್ಲ. ನಿಮ್ದಾಗ ಮನಿಕೆಮಕ್ಕೈತಲ್ಲ ನಿನ್ನ ಕೈ ಕಾರ್ ಕೊಟ್ಟು. ನೀನು ಬೇರೆ ಕಂಠ ಪೂರ್ತಿ ಕುಡ್ದು ಕಾರ್ ಓಡಿಸ್ಬಾರ್ದು ಕಣೋ. ಗೌಡ್ರೆ ನೀವು ಟೆನ್ಷನ್ ತಗೋಬೇಡ್ರಿ. ಕುಡಿದು ಕಾರ್ ಓಡಿಸ್ಬಾರ್ದು ಅಂತ ನನಗೂ ಗೊತ್ತು. ಅದಕ್ಕೆ ಒಂದು ಕೆಲಸ ಮಾಡೋಣ. ಈಗ ತಿಪ್ಟೂರು, ಅರಸೀಕೆರೆ, ಕಡೂರು, ಬೀರೂರು, ತರೀಕೆರೆ, ಶಿವಮೊಗ್ಗ ರೋಡ್ ಚೆನ್ನಾಗೈತಿ. ಇಲ್ಲ ಹೋಗೋಣ. ತುಮಕೂರು ಬಿಟ್ಟು ತಿಪ್ಟೂರು ಬಿಟ್ಟು ಅರಸೀಕೆರೆಗೆ ಹೋದ ತಕ್ಷಣ ಅಲ್ಲಿ ರೂಮ್ ಮಾಡ್ಕೊಂಡು ಬೆಳಗಿನ ಜಾವಕ್ಕೆ ಎದ್ದು ಹೋಗಿಬಿಡೋಣ. ಯಾಕಂದರೆ ನಿದ್ಗಟ್ಟಿರೇ ಕಾರ್ ಓಡಿಸೋಕ್ಕಾಗಲ್ಲ ಗೌಡ್ರೆ. ಅದರಿಂದ ಹೇಳ್ತಿದ್ದೀನಿ, ಒಟ್ಟು ನಿಮ್ಮನ್ನು ಬೆಳಕರಿಯ ಓಟೋದಿಗೆ ತಗೊಂಡೋಗ ನಾನು ಶಿವಮೊಗ್ಗದಾಗ ಬಸ್ ಸ್ಟ್ಯಾಂಡ್ನಾಗ ನಿಲ್ಲಿಸ್ತೀನಿ. ನೀವು ಉಚ್ಚೆ ಮಾಡೋರು, ಕಕ್ಕ ಮಾಡೋರು, ಸ್ನಾನ ಮಾಡೋರು ಮಾಡ್ಕೊಂಬಿಟ್ಟು ತಿಂಡಿ ತಿಂದ್ಕೊಂಬಿಟ್ಟು ಹೇಳೋ ಕುಪ್ಪಳ್ಳಿ ಕಡೆ ಹೊರಟುಬಿಡೋಣ. ತೀರ್ಥಹಳ್ಳಿಗೆ ಹೋಗ್ಬಿಟ್ಟು ಕುಪ್ಪಳ್ಳಿಗೆ ಹೋಗ್ಬಿಡೋಣ. ಅಲ್ಲಿ ಕುವೆಂಪು ಅವ್ರ ಮನೆ ನೋಡ್ಕೊಂಡು ಆಮೇಲೆ ಮುಂದಕ್ಕೆ ಎಲ್ಲಿಗೆ ಹೋಗ್ಬೇಕು ನೀವು ಡಿಸೈಡ್ ಮಾಡಿವಿಂತ್ರಿ. ಈಗ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು. ಮನೆಗೆ ಹೋಗ್ಬೇಕು ನೀವು. ಥೋ ನೀನು ಯಾತನ ಮಾಡಪ್ಪ, ಮಾತಾಡೋದೊಂದಿಟ್ಟು ಕಮ್ಮಿ ಮಾಡಿ ಮುಂದೆ ನೋಡ್ಕೊಂಡು ಕಾರ್ ಓಡ್ಸ ಹೇಳಿ. ಬೋರ ಜಾವ್ ಅಲ್ಲ ಜಾವ್, ನೀನೇನಾರ ಮಾನ ಮರ್ಯಾದೆ ಇದೆಯನ್ನ ಜಾವ್. ಶಿವಮೊಗ್ಗಕ್ಕೆ ನಾವು ಟೂರ್ ಹೋಗ್ತಾ ಇದ್ದೀವಿ. ಅಲ್ಗನ ಒಳ್ಳೆ ಬಟ್ಟೆ ಬರೀಕೆ ಬಾರಜ್ಜ ಅಂತ ನಾವು ಗಿಣಿಗೆ ಹೇಳ್ದಂಗೆ ಹೇಳಿರೋನು ಪುಟ್ಕೋಸಿ ಅಂತ ಈಟೈಟ್ ಶೆಡ್ಡಿಕೆ ಮೈಜಲ್ಲ. ನಿಂಗೇನಾರ ಮಾನ ಮರ್ಯಾದೆ ಐತೆನ ಜಾ ಅಜಾವ್. ಒಂದು ಒಳ್ಳೆ ಬಟ್ಟೆ ಈಕೆಂಬರಾಗ್ತಿಲ್ವೇ ನಿನ್ನ ಕೈಗೆ? ಲೇ ಸೀನಾ, ನೀನು ನನಗೂ ಮಾನ ಮರ್ಯಾದೆ ಘನತೆ ಗೌರವ ಒಯ್ದ್ಕೊಡೋ. ಏನಂದರೆ ಈ ಸೆಕೆ ಕಾಲದಾಗೆ ನನಗೆ ಬಟ್ಟೆ ಇಕ್ಕೆಮಕ್ಕಾಗಲ್ಲ, ಮೈಯೆಲ್ಲ ಉರ್ದಂಗೆ ಆಕೈತಿ. ಅದಕ್ಕೆ ನೀನು ಅದೆಲ್ಲ ರೂಮ್ ಮಾಡ್ತೀನಿ ಅಂತಂದಲ್ಲ, ಅಲ್ಲಿ ರೂಮ್ ಮಾಡು. ನಾನು ಹೊಸ ಇಸ್ತ್ರಿ ಮಾಡ್ಕೊಂಡು ಇಕ್ಕೆಮ್ಮ ಇದ್ದೀನಿ. ಬಿಳೆ ಪಂಚೆ ಬಿಳೆ ಅಂಗಿನ ಇಕ್ಕೆಂಬ್ತೀನಿ ನೋಡಿವಿಂತವಾಗ. ಈಗ ಕಾರ್ನಾಗ ಹೋಗಿ ಯಾರೆಲ್ಲ ನೋಡ್ತಾರೆ ನಮ್ಮನ್ನ. ನೀನು ಬೊರೆ ಮೈಯಾಗ ಹೋದ್ರು ನೋಡಲ್ಲ, ನೀನು ರೇಷ್ಮೆ ಪಂಚೆ ರೇಷ್ಮೆ ಅಂಗಿ ಇಕ್ಕೊಂಡ್ರು ನೋಡಲ್ಲ. ಅದಕ್ಕೆ ನಾನು ಚಡ್ಡಿ ಈಕೆ ಮುಂದಿದ್ದು ಐದಕ್ಕಣು ಬ್ಯಾಗ್ನ ಚೆನ್ನಾಗಿರೋ ಬಟ್ಟೆನೇ ಇದ್ದಾವೆ, ಇಸ್ತ್ರಿ ಮಾಡಿಸ್ಕೊಂಬಂದಿದ್ದೀನಿ. ನೀನು ಮುಂದೆ ನೋಡ್ಕೊಂಡು ಓಡಿಸು ಕಾರ್ನ. ಸುಮ್ಮನೆ ಮಾತಾಡ್ಕೊಂಡು ತಾಣ ಎತ್ತನ ಕುಟ್ಟಿ ಕಿಟ್ಟಿಯ.
ಥೋ ನಿಲ್ಲಿಸ್ರಲ್ಲ ಸಾಕು. ಅಯ್ಯ ನನ್ನ ಮಕ್ಕಳ, ಇಬ್ರು ಒಳ್ಳೆ ಒಂದಿನ ಕಿತ್ತಾಡ್ದಂಗೆ ಕಿತ್ತಾಡ್ತಿರಲ್ಲ. ಸಣ್ಣ ಆಗ್ಬೇಕಾಯ್ತು ನೀವೇನು. ಹಾಂ ಲೇ ಸಿನಪ್ಪ, ಯಾಕೋನೋ ನಿದ್ದು ಬಂದಂಗೆ ಹಾಕೈತೆ. ಒಳ್ಳೇದು ರಾಜ್ಕುಮಾರ್ದು ಹಾಡು ಹಾಕಲ್ಲ, ಕೇಳ್ಕೊಂಡು ಹೋಗೋಣ. ಕರೆಕ್ಟ್ ಗೌಡ್ರೆ, ಈಗ ಹಾಕ್ತೀನಿ ನೋಡ್ರಿ ರಾಜ್ಕುಮಾರ್ ಸಾಂಗ. ಮರೆತು ಬಿಟ್ಟಿದ್ದೆ ಇಟ್ಟೊತ್ತನು, ಹಾಕ್ತೀನಿ ಕೇಳಿಸ್ಕೊಳ್ರಿ. ಜೀವವಾಗಿದೆ ಭಾವಜೇನಾಗಿದೆ ಬಳು ಹಾಡಾಗಿದೆ ನಿನ್ನ ನೋರಿ ನಾನು ಜೀವ ಹೂವಾಗಿದೆ. ಲೇ ಸಿರಪ್ಪ, ನಿಲ್ಲಿಸ್ಲಾ ನೀ ಮಜ್ಜಿ ಇದ್ಯಾತ ಐ ಲವ್ ಯು ಅಂತ ಹಾಡು ಹಾಕ್ಯವನೆ. ಹಾಕಲ್ಲ ಬಬ್ರು ವಾಹನದ ಹಾಕಲೇ. ಬರ ಸಿಡಿಲು ಬಡಿದಂತೆ ರಾಜ್ಕುಮಾರ್ದು ಅಣ್ಣಾರ್ದು ಹೆಂಗೈತೆ ಗೊತ್ತೇ ಅದು ಡೈಲಾಗ್. ಹಾಕಲ್ಲ ಅದನ್ನ, ಬರ ಸಿಡಿಲು ಬಡಿದಂತೆ ಅದನ್ನ. ಬರ ಸಿಡಿಲ ಬಡಿದಂತೆ ಕಡು ನುಡಿಗಳಿಂದನ್ನ ಓಡಲ ನೀರಿದನು ಅಯ್ಯೋ ತಡೆಯದಾದೆ ಅಮ್ಮ. ಪರಮ ಪಾವನೆ ನೀನು ಪಾಪಾತ್ಮಳೆಂತೆನಗೆ ಜನ್ಮವಿತ್ತಯಂತೆ ಅಮ್ಮ ಅಮ್ಮ ಜಾರತನದಲ್ಲಿ ನೀ ಜನ್ಮವಿತ್ತಯಂತೆ. ಊರಿಗೆದ್ದು ರೋಷದಿಂ ಶಪಥಗೈದೆ ಲೇ ಸಿನಪ್ಪ, ಸಾಕು ಕಂಡ ಆಲೆ. ಯಾಕೆ ಕಣ್ಣು ಮುಚ್ಚೋದು ಬಿಡೋದು ಮಾಡ್ತಿದ್ಯಾ ನೀನು? ನಿಂತು ಬಂದಂಗೆ ಹಾಕೈತೆ. ಎಲ್ಲರೂ ಮನೆ ಕೆಂಡು ಎದ್ದಾಗ ಹೋಗೋಣ, ಇಲ್ಲಿ ಅರ್ಸಿಕೆರೆಗೆ ರೂಮ್ ಮಾಡೋಣ. ನಿಲ್ಸ ಎಲೆ ಕಾರ್ ನಿಲ್ಸೋ. ಅಲ್ಲ ಕಣ್ರಿ ಗೌಡ್ರೆ, ಇದ್ಯಾತ್ರಿ ಗೌಡ್ರಿ ಹಿಂಗೆ ಅರಮನೆ ಇದ್ದಂಗೆ ಐತಿ. ಇಟ್ಟು ದೊಡ್ಡದು ಹೋಟ್ಲು ಅಂತೀರಾ? ಹಾಂ, ಇದ್ರಾಗ ನಾವು ಉಳ್ಕೊಂಬಕ್ಕ ಹಾಕೈತೆ. ಲೇ ಬೋರಜ, ನಿನ್ನ ಊರಾಗ ಮಾಮೂಲಿ ಗುಡಿಸ್ಲಾಗೆ ನೆಲ್ದಾಗ ಮನೆ ಕೆಮ್ಮದು ಇದ್ದಿದ್ದೇ ಇಟ್ಕೊಂಡ್ಲ. ವರಿಕನ ಹೋದಾಗ ಒಂದಿಟ್ಟು ಎಂಜಾಯ್ ಮಾಡ್ಬೇಕು ನಾವು ಪ್ರಪಂಚನ. ಹಾಂ, ನಿನ್ನ ಆ ಹೋಟ್ಲ್ ಇರೋದೇನ ನಮ್ಮಂಥರ ಇರೋಕೆನ. ಇನ್ನೇನು ದನಕರ ಕಟ್ಟಾಕೈತೆ ಒಳಗೆ ಹೋಗಿ. 2,000 ಆಗದ 3,000 ಆಗಲಿ, ಬರೀ ಇವತ್ತು ಇದ್ದು ಎದ್ದಾಗ ಹೋಗೋಣ. ಗೌಡ್ರೆ, ಯಾಕೋ ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗ್ತೈತೆ. ಖರ್ಚಿಗೆ ಸ್ವಲ್ಪ ಕಡಿವಾಣ ಹಾಕಿರ್ ಭಾಳ ಒಳ್ಳೇದು. ಯಾಕಂದರೆ ನಮ್ಮ ಜೋಬಿನ ಕಡೆ ಸ್ವಲ್ಪ ಮೆತ್ತಗಾಗ್ಬಿಟ್ಟೈತಿ, ಜಾಸ್ತಿ ಕಾಸಿಲ್ಲ. ನೋಡ್ಕೊಂಡು ನಮ್ಮನ್ನು ನೀವು ಸಹಕರಿಸ್ಬೇಕು ಗೌಡ್ರಿ. ಲೇ ಸಿನಪ್ಪ, ಅದು ನೀವಟ್ ಹಾಕೈತಲ್ಲ, 5,000 ರೂಪಾಯಿ ಹಾಕೈತೆ ಅಂದ ಈ ಹೋಟ್ಲಿಗೆ ರೂಮಿಗೆ. ನಾನು ಕೊಡ್ತೀನಿ ಕಣ್ಲ. ಲೇ, ನಾನು ಯಾರನ್ನೇ ಎಲ್ಲಿಗೆ ಕರ್ಕೊಂಡು ಹೋಗ್ಲಿ, ನೆಮ್ಮದಿಗೆ ಸುರಕ್ಷಿತವಾಗಿ ಕರ್ಕೊಂಬರೋ ಜವಾಬ್ದಾರಿ ನಂದು. ನಾನು ದುಡ್ಡಿಗೆಲ್ಲ ಯೋಚನೆ ಮಾಡಲ್ಲ. ನಡೀರಿ ಹೋಗೋಣ. ಈಗಳೇ ಬೋರಜ್ಜ, ಸೀನಪ್ಪ, ಪೂಜಾರಪ್ಪರೇ, ಎಲ್ಲರೂ ನೆಮ್ಮದಿಗೆ ಮನೆ ಕೇಳ್ರಿ. ಎದ್ದೆದಾಸ್ಕೆಲ್ಲ ಎದ್ದು ಬಿಸಿನೀರಂಗೆ ನೀರು ಒಯ್ಕೊಳ್ರಿ. ಹಾಂ, ಅಲ್ಲುಜ್ಕೊಳ್ರಿ. ಒಳ್ಳೊಳ್ಳೆ ಬಟ್ಟೆ ಬರೀ ಇಕ್ಕೇಳ್ರಿ. ನಾಳೆ ನಾಡ್ದು ಇಕಡ್ರಲ್ಲೇ ಶಿವಮೊಗ್ಗದಾಗ ಏನೇನಿದಾವೆ ಎಲ್ಲ ನೋಡ್ಕೊಂಬರೋಂಗೆ ಕಣ್ರಲ್ಲಿ. ಹಾಂ, ಅದೇನ ಆಗಲಿ, ಡೀಸೆಲ್ದು ನಾನು ಕೊಡ್ತೀನಿ, ಉಳಿದಿದ್ದು ನೀವು ಖರ್ಚು ಮಾಡ್ಕೊಳ್ರಿ. ನಡಿಯಲ್ಲ ಹೋಗೋಣ. ನಮ್ಮ ಗೌಡ್ರು ನಮಗೆ ಧೈರ್ಯ ಕೊಟ್ಟೇವ್ರಿ ಅಂತಂದ್ರೆ ನಮ್ಗೆ ಯಾಕೆ ಚಿಂತಿಲ್ಲ. ಈ ಬರೋಜ್ಜ ನಡಿಯೋಜ, ಮೊದಲು ಇಲ್ಲಿ ಅರಸೀಕೆರೆಗೆ ಮೊದಲೇ ನಾಯಿ ಜಾಸ್ತಿ ಇದಾವೆ. ಬಂದು ಸೆಡ್ ಗಿಡ್ ಹಿಡ್ಕೊಂಡವು. ನಡಿ ಮೊದಲು ರೂಮ್ ನಡಿಗೆ ಹೋಗೋಣ. ಆಮೇಲೆ ಅಲ್ಲ ಮನೆ ಕೆಮ್ಮನ ಎದ್ದೆದಾಸ್ಕಿಲ್ಲ ಎದ್ದು ನೀರು ಒಯ್ಕೊಂಡು ಹೊಸ ಗರಿ ಬಟ್ಟೆ ಇಕ್ಕೊಂಡು ಹೋಗೋದು. ನಡೀರಿ. ಅಲ್ಲ ಕಣ್ರಿ ಗೌಡ್ರೆ, ನಮ್ಮ ತಾಯಣ್ಣಗೂ ಹೇಳ್ತೀನಿ, ನಾನು ಎಂದೂ ಇಂಥ ಹೋಟ್ಲಾಗೆ ಲಾಡ್ಜ್ಗಳಾಗೆ ನಾನೆಲ್ಲೋ ಉಳ್ಕೊಂಡಿಲ್ಲ ಕಣ್ರಿ ಗೌಡ್ರೆ. ಹಾಂ, ನಮ್ಮ ತಾಯಣ್ಣಗೂ ಹೇಳ್ತೀನಿ, ಒಳಗೆ ಹೆಂಗೈತೆ ಅಂತಲೂ ಗೊತ್ತಿಲ್ಲ. ಏನೋ ನೀವು ಪುನಃ ತುಂಬ್ರಿ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀರಾ. ನಡೀರಿ ನೋಡೋಣ ಒಳಗೆ ಹೆಂಗೈತಿ. ಅದಕ್ಕೆ ಕಣಲ್ಲ ಅಲೇ ಬೋರಜ, ಹಳ್ಳಿಗೆ ಇದ್ದು ಏನು ನೋಡ್ತೀವಲ್ಲ ನಾವು. ಹಾಂ,
ಅದೇ ಹಿಟ್ಟು, ಅದೇ ಸಾರು, ಅದೇ ಅನ್ನ, ಅದೇ ದನ ಕರ ಎಮ್ಮೆ ಹೊಲ ಹುಣಸೆ ಗಿಡ ವಂಗೆ ಗಿಡ ಬರೀ ಇವನ್ನೇ ನೋಡ್ಕೊಂಡು ಕತೆ ಹಾಕ್ತೀವಿ. ವರ್ಷ 9 ಕಾಲ ದುಡಿದೀವಿ ಕಣ್ಲ. ನಾವು ದುಡ್ದಿದ್ರಾಗೆ ಬರೀ ತಿಂಬೋದು ಉಂಬೋದು ಅದೇ ಹಾಕೈತಿ. ಹೊರಗಡೆ ಪ್ರಪಂಚ ನೋಡ್ಬೇಕು ನಾವು. ಅದಕ್ಕೆ ನಾನು ನಿಮ್ಮನ್ನು ಕರ್ಕೊಂಬರೋದು. ಲೇ ವರ್ಷಕ್ಕೊಂದ್ಸಲಿನ ಟೂರ್ ಹೋಗ್ಬೇಕಂಡ್ರಲ್ಲ, ಅವಾಗ ನಮಗೆ ಮನಸ್ಸಿಗೂ ನೆಮ್ಮದಿ, ಒಂಥರನ ತಲೆ ಚೆನ್ನಾಗಿ ಓಡ್ತೈತ್ಕೊಂಡ್ರ. ಅವಾಗ ಹೊಸ ಹೊಸ ಪ್ರಪಂಚ ನೋಡ್ಕೊಂಡು ಹೊಸ ಹೊಸ ಜನ ನೋಡ್ಕೊಂಡು ಬಂದಾಗ ಒಂಥರ ಖುಷಿ ಇರ್ತೈತ್ ಕಣವು. ನಡಿರಲೇ ನೀವು ಹಳ್ಳಿ ಮಕ ಉಳಿಸಾರು ನಿಮ್ಗೆ ಹೇಳ್ತೀನಲ್ಲ, ನಡಿರಲ್ಲ. ಓಹೋ ಗೌಡ್ರೇನಪ್ಪ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ? ಗೌಡ್ರೇ, ನೀವು ಒಂಥರ ಮಾಡ್ರನ್ ಗೌಡ್ರು. ನೀವು ಹಳೆ ಕಾಲದಾರಲ್ಲ, ಅದೆಂಗ ಹೇಳ್ತಾರಲ್ಲ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ಹಂಗೆ ಹಳೆ ಯುಕ್ತಿ ಹೊಸ ತತ್ವ ಕೂಡಿರಲು ಇನ್ನೇನ ಚಂದ ಅಂತ ಹೇಳ್ಬಿಟ್ಟು ಒಂದೇನೋ ಕನ್ನಡದಾಗ ಒಂದು ಮಾತೈತೆ ಆ ಥರ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ನಮ್ಮ ಗೌಡ್ರು ಹಂಗೆ ಕಾಣಪ್ಪ. ಹಳೆದು ಹೇಳ್ತಾರೆ, ಹೊಸದು ಹೇಳ್ತಾರೆ, ಪ್ರಪಂಚಕ್ಕೆ ನಾನೂ ತಿಳ್ಕೊಂಡವ್ರೆ. ಹೆಂಗೋ ಇವತ್ತು ಗೌಡ್ರು ದಯದಿಂದ ನಾವು ಹೋಟ್ಲಾಗ ಮನೆ ಕೆಮ್ತಾ ಇದ್ದೀವಿ. ಏಯ್ ಬರಜ ನಡಿಯಜ ಹೋಗೋಣ ಬ್ಯಾಗ್ ಎತ್ಕೊಂಡು.